ನಮಸ್ಕಾರ. ಇವತ್ತು ನನ್ನ ಪರಿಚಯ ಪರಿಮಳ ಕಾರ್ಯಕ್ರಮದಲ್ಲಿ ಯಾವ ಗೆಸ್ಟ್ ತಮಗೆ ನಾನು ಇಂಟ್ರಡ್ಯೂಸ್ ಮಾಡಿಸ್ತಾ ಇದ್ದೀನೋ ಅವರು 3 ವರ್ಷದ ಮಗು ಇದ್ದಾಗ ಈ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡ್ರಂತೆ. ಅವರ ಫಸ್ಟ್ ಪರ್ಫಾರ್ಮೆನ್ಸ್ ಅವರು 6 ವರ್ಷದ ಮಗು ಇದ್ದಾಗ. ಈಗ ಈಸ್ 28 ಇಯರ್ಸ್. ಆದರೆ ಲೆಕ್ಕ ಹಾಕಿ ಸುಮಾರು 23-24 ವರ್ಷ ಅವರಿಗೆ ಎಕ್ಸ್ಪೀರಿಯನ್ಸ್ ಇದೆ ಈ ಒಂದು ಮ್ಯೂಸಿಕ್ ಫೀಲ್ಡಲ್ಲಿ. ಅವರನ್ನು ವೈರ್ಲೆಸ್ ವಾಕಿಂಗ್ ವೈಲಿನಿಸ್ಟ್ ಅಂತ ಕರೀತಾರೆ. ಹಿ ಈಸ್ ಅನೀಶ್ ವಿದ್ಯಾಶಂಕರ್. ಬನ್ನಿ, ಲೆಟ್ಸ್ ಮೀಟ್ ಹಿಮ್. ಆ್ಯನ್ ಅಮೇಝಿಂಗ್ ಇಂಡಿವಿಜುವಲ್, ಇಷ್ಟು ಇನ್ನೋವೇಟಿವ್ ಐಡಿಯಾಸ್, ಆ್ಯಂಡ್ ಐ ಆಮ್ ವೆರಿ ಎಕ್ಸೈಟೆಡ್ ಟು ಟಾಕ್ ಟು ಅನೀಶ್. ಇವತ್ತು ನಾ ಹೇಳ್ದಂಗೆ 3 ವರ್ಷದಲ್ಲಿ ಶುರು ಮಾಡಿರುವಂತ ಒಂದು ಸುಂದರವಾದ ಪಯಣ ನಮ್ ಜೊತೆಗೆ ಹಂಚ್ಕೊಳಕಿದ್ದಾರೆ ಅನೀಶ್ ವಿದ್ಯಾಶಂಕರ್. ನಮಸ್ಕಾರ. ನಮಸ್ತೆ ಪರಿಮಳ ಅವರೇ. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಆನ್ ದ ಶೋ, ಅಂಡ್ of course I don't think anyone needs any introduction about you, but thanks for having me on air, and I'm very happy to interact with you. Thank you Anish. ನಾನು ಈ ಪ್ರೋಗ್ರಾಮ್ ಶುರು ಮಾಡಕ್ ಮುಂಚೆ ಒಂದು ಸಣ್ಣ ಒಂದು ಇನ್ಸಿಡೆಂಟ್ ನನ್ನ ಜೀವನದಲ್ಲಿ ಆಗಿದ್ದು ನಾನು ನಿಮ್ ಜೊತೆ ಶೇರ್ ಮಾಡ್ಕೋಬೇಕು. ಈ ಪ್ರಪಂಚ ಅನ್ನೋದು ಇಷ್ಟು ಸ್ಮಾಲ್ ಸರ್ಕಲ್ ಅಂತಾರಲ್ಲ, ಅದಕ್ಕೆ ಇಟ್ ಮಸ್ಟ್ ಬಿ ಆಲ್ಮೋಸ್ಟ್ ಒಂದು 10-12 ವರ್ಷದಿಂದ ಆಯ್ತಾ. ಅವಾಗ ನಾನೊಂದು ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೆ. ನನ್ನ ಕೊಲೀಗ್ ಅವ್ರ ಮಗಳು ಬಂದು ಒಂದು ಕಾಲೇಜ್ ಫೆಸ್ಟ್ ಇತ್ತು ಕ್ರೈಸ್ಟ್ ಕಾಲೇಜಲ್ಲಿ. ಅಲ್ಲಿ she was there and you played violin. I think violin ಅಲ್ಲಿ ಇಂಗ್ಲಿಷ್ ಮ್ಯೂಸಿಕ್ ಏನೋ ಪ್ಲೇ ಮಾಡಿ ಅವಳು ಎಷ್ಟು ಇಮೋಷನಲ್ ಆಗ್ಬಿಟ್ಟಿದ್ರು ಅಂದ್ರೆ, ಯಾಕಂದ್ರೆ ಅಲ್ಲಿವರೆಗೂ ವಯಲಿನ್ ಅಂದಿದ್ ಕೂಡ್ಲೇನೆ ಅದು ಒಂಥರ ಇಟ್ ಇಸ್ ವೆರಿ ಸಿಡೇಟ್ ಹಿಂದೂಸ್ತಾನಿ, ಬೇರೆ ಕ್ಲಾಸಿಕಲ್ ಅಂತ ಏನೊಂದು ಭಾವನೆ ಇತ್ತು ಒಂದು ನಾರ್ಮಲ್ ಪರ್ಸನ್ಗೆ. ಇನ್ಫ್ಯಾಕ್ಟ್ ನಮ್ಗೆ ಆ ಪದಗಳು ಕರೆಕ್ಟ್ ಗೊತ್ತಿರಲ್ಲ ಏನ್ ಹೇಳ್ಬೇಕು ಅಂತ. ಬಟ್ ಕ್ಲಾಸಿಕಲ್ ಟ್ರೆಡಿಷನಲ್ ಮ್ಯೂಸಿಕ್ ಅನ್ನೋದು ನೀವು ಪ್ಲೇ ಮಾಡಿದಾಗ, ಇಂಗ್ಲಿಷ್ ಮ್ಯೂಸಿಕ್ ಪ್ಲೇ ಮಾಡಿ ಅವಳು ಫುಲ್ ಕಣ್ಣಲ್ಲಿ ನೀರ್ ತುಂಬಿಕೊಂಡು ಅವ್ರ ಅಮ್ಮ ಪಿಕ್ ಮಾಡಕ್ ಹೋದಾಗ ಕಾಲೇಜ್ ಹತ್ರ ಭಯ ಬಿದ್ಬಿಟ್ರಂತೆ, ಏನಾಯ್ತು ಅಂತ. ನಿಮ್ ಹೆಸರು ಗೊತ್ತಿಲ್ಲ ಆಯ್ತಾ, ಐ ಡೋಂಟ್ ನೋ ದ ನೇಮ್, ಬಟ್ ಶಿ ಟೋಲ್ಡ್ ಎಷ್ಟು ಚೆನ್ನಾಗಿ ವೈಲಿನ್ ಪ್ಲೇ ಮಾಡಿದ್ರು, ನಾನು ವೈಲಿನ್ ಕ್ಲಾಸ್ಗೆ ಹೋಗ್ಬೇಕು ಅಂತ. ಅವ್ರ ಅಮ್ಮ ಹೇಳಿದ್ರೆ ಹುಡುಗ ಚೆನ್ನಾಗಿದ್ದಾನೆ ಅಂತ ಸುಮ್ನೆ ಏನೋ ಡೌ ಮಾಡ್ತಾ ಇದ್ಯಾ ನೀನು. ಅವರು ಇಂಗ್ಲಿಷ್ ಮ್ಯೂಸಿಕ್ ಪ್ಲೇ ಮಾಡಿದ್ರು, ವೈಲಿನ್ ಅಲ್ಲಿ ಇಂಗ್ಲಿಷ್ ಮ್ಯೂಸಿಕ್ ಹೇಗ್ ಬರತ್ತೆ ಅಂತ. ಅಂಡ್ ಮನ್ಸಲ್ಲೂ ಅನ್ಕೊಂಡಿಲ್ಲ 10-12 ವರ್ಷ ಆದ ನಂತರ ಆ ಹುಡುಗನ್ನ ನಾನ್ ಝೂಮ್ ಅಲ್ಲಿ ಮಾತಾಡಿಸ್ತಾ ಇರ್ತೀನಿ ಅಂತ. That's amazing. ನನಗೆ ಇದ್ರ ಬಗ್ಗೆ ಗೊತ್ತಿರ್ಲಿಲ್ಲ. I mean, this was an amazing story, and I think yeah, I remember. ಯಾಕಂದ್ರೆ ಎಕ್ಸಾಕ್ಟ್ಲಿ 10-11 ವರ್ಷ. ಯಾಕಂದ್ರೆ ನನ್ನನ್ನ ನಮ್ ಸೇಮ್ ಕ್ರೈಸ್ಟ್ ಕಾಲೇಜಲ್ಲಿ ನಾನು ಎಲ್ಲಿ ಗ್ರಾಜುಯೇಟ್ ಆದ್ನೋ 10ನೇ ವರ್ಷದ್ದು ಆನಿವರ್ಸರಿ ನಾವೆಲ್ಲ ಗ್ರಾಜುಯೇಟ್ ಆದ್ಮೇಲೆ ನನ್ನನ್ನೇ ಚೀಫ್ ಗೆಸ್ಟ್ ಅಂತ ವಾಪಸ್ ಕರ್ಸ್ಕೊಂಡಿದ್ರು. ಸೊ ಐ ನೋ ಇಟ್ ಈಸ್ ಅರೌಂಡ್ 11 years and you're spot on, but I don't know who she is, but I mean that's awesome. Thank you for sharing this piece with me. And ಇದನ್ ಯಾಕೆ ಹೇಳ್ದೆ ಗೊತ್ತಾ ಅನೀಶ್, ಜೀವನದಲ್ಲಿ ನಾವು ನಮ್ಮ ಸಂತೋಷಕ್ಕಾಗ್ಲಿ ಮತ್ತೆ ನಮ್ಮ ಎದುರುಗಡೆ ಆಡಿಯನ್ಸ್, ಈಗ ನೀನೊಂದು ಸ್ಟೇಜ್ ಅಲ್ಲಿ ಪ್ಲೇ ಮಾಡುವಾಗ ಎಷ್ಟು ಮಟ್ಟಕ್ಕೆ ಪರಿಣಾಮ ಅವ್ರ ಜೀವನದಲ್ಲಿ ಬೀಳ್ತಾ ಇದೆ ಅಂತ ನಿಂಗೆ ಐಡಿಯಾ ಇರಲ್ಲ. ಇನ್ಫ್ಯಾಕ್ಟ್ ಅವಳು ಬಂದು ವೈಲಿನ್ನೇ ನಾನು ಕಲಿಬೇಕು ಅನ್ಕೊಂಡಿರೋದು. ಸೊ ಜಸ್ಟ್ ಇಮ್ಯಾಜಿನ್ ದ ಇಂಪ್ಯಾಕ್ಟ್. ಅಂಡ್ ಯು ಸ್ಟಾರ್ಟೆಡ್ ನಿನ್ನ ಜರ್ನಿ ಅನೀಶ್ 3 ವರ್ಷದ ಕಂದ ಇದ್ದಾಗ ಮ್ಯೂಸಿಕ್ ಟಚ್ ಹೇಗಾಯ್ತು? ಇಂತ ಇಂಟ್ರೆಸ್ಟಿಂಗ್ ಸ್ಟೋರಿ ಪ್ಲೀಸ್ ಶೇರ್. ಸೊ ನಮ್ ತಂದೆ ತಾಯಿ ಇಬ್ರು ಮ್ಯೂಸಿಷಿಯನ್ಸ್. ಐ ಮೀನ್ ಅದು ಅವರು ಪ್ಯಾಷನ್, ಮೋರ್ ಆಫ್ ಅ ಪ್ಯಾಷನ್ ರಾದರ್ ದನ್ ಪ್ರೊಫೆಷನ್ ಅಂತ ಕರಿಬಹುದು. ನಮ್ ತಂದೆನೇ ನಮ್ ಗುರುಗಳು, ಅಂಡ್ ಹಿ ಪ್ಲೇಸ್ ದ ವೈಲಿನ್.
ಅಂಡ್ ಅವರು ನಾನ್ ಚಿಕ್ಕ ಮಗುವಾಗಿದ್ದಾಗ ಅವರು ನುಡಿಸ್ತಿರೋವಾಗ ಪ್ರಾಕ್ಟೀಸ್ ಮಾಡ್ತಿರೋವಾಗ ನಾನು ಅವ್ರದ್ದು ವೈಲಿನ್ ನಲ್ಲಿ ಫಿಂಗರ್ ಬೋರ್ಡ್ ಅಂತ ಫಿಂಗರ್ಸ್ ಮೂವ್ ಆಗತ್ತಲ್ಲ ಆ ಜಾಗಕ್ಕೆ ಹೋಗಿ ಹಿಡ್ಕೊಂಡ್ಬಿಡ್ತಿದ್ದೆ, ಅವ್ರಿಗೆ ನುಡ್ಸಕ್ ಬಿಡ್ತಿರ್ಲಿಲ್ವಂತೆ. ಹಿಡ್ಕೊಂಡ್ಬಿಟ್ಟು ಹ್ಯಾಪಿ ಅಂತ ಕರೀತಿದ್ದಂತೆ. ಸೊ ನನ್ಗೆ ಗೊತ್ತಿದ್ದೆ ಅವಾಗ ಒನ್ ಟರ್ಮ್ ಹ್ಯಾಪಿ ಅನ್ನೋದನ್ನ. ಸೊ ಐ ಥಿಂಕ್ ದ ವೈಲಿನ್ ಮೇಡ್ ಮಿ ಫೀಲ್ ಹ್ಯಾಪಿ ಆರ್ ದ ಸೌಂಡ್ ಮೇಡ್ ಮಿ ಫೀಲ್ ದಟ್ ವೇ. ಅದನ್ನ ಹಂಗಾಗಿ ಆಮೇಲೆ ನಮ್ ತಂದೆ ಅನ್ಕೊಂಡ್ ಅವ್ರು ಒಂದ್ 4-5 ಸತಿ ಅಬ್ಸರ್ವ್ ಮಾಡಿದ್ರಂತೆ. ಆಮೇಲೆ ಅವ್ರದ್ದು ಫುಲ್ ಸೈಜ್ ವೈಲಿನ್ ಇತ್ತು. ಸೊ ನನ್ ಫುಲ್ ಸೈಜ್ ವೈಲಿನ್ ನಾನು ಚಿಕ್ಕವನಾಗಿದ್ದಾಗ ಆಲ್ಮೋಸ್ಟ್ ಇಲ್ಲಿ ತನಕ ಬರ್ತಿತ್ತು, ನನ್ ತಲೆ ತನಕ. ಸೊ ಅವ್ರು ಅದನ್ನೇ ಕೊಟ್ಬಿಟ್ಟು ಹೇಳ್ಕೊಡಕ್ ಶುರು ಮಾಡಿದ್ರಂತೆ. ಅಂಡ್ ದಟ್ಸ್ ಹೌ ಐ ಸ್ಟಾರ್ಟೆಡ್ ಪಿಕಿಂಗ್ ಅಪ್ ಅಂಡ್ ಶೋಯಿಂಗ್ ಇಂಟ್ರೆಸ್ಟ್ ಟುವರ್ಡ್ಸ್ ವೈಲಿನ್. ಅಂಡ್ ನಾನ್ ಹಂಗ್ ಶುರು ಮಾಡಿದ್ದು ವಿತ್ ದ ಫುಲ್ ಸೈಜ್ ವೈಲಿನ್. ಐ ನೆವರ್ ಲರ್ನ್ ವಿತ್ ಚಿಕ್ಕ ವೈಲಿನ್ ಆಗ್ಲಿ, ಅದು ಹಂಗ್ ಮಾಡೇ ಇಲ್ಲ ನಾನು. ಸೊ ಹಂಗ್ ಸ್ಟಾರ್ಟ್ ಆಗಿ ನಮ್ ತಾಯಿನೂ ಶೀಸ್ ಅ ಸಿಂಗರ್. ಸೊ ಅವರು ಸಪೋರ್ಟ್ ಮಾಡಿ ಐ ಆಮ್ ಹಿಯರ್ ವೇರ್ ಐ ಆಮ್ ಟುಡೇ. ಸೊ ದಟ್ ಇಸ್ ಹೌ ಇಟ್ ಆಲ್ ಬಿಗ್ಯಾನ್. ನಿನ್ನ ರೆಸ್ಯೂಮೆ ನೋಡಿದ್ರೆ, ನಿನ್ನ ಒಂದು ಬಯೋ ನೋಡಿದ್ರೆ 26 years with 20 years of experience. Like what? ಒಂದು ಅಮೇಜಿಂಗ್ ಬಯೋ. ಇದು ಒಂಥರ ಶಾಕಿಂಗ್ ಆಗಿಲ್ಲ? 26 ವರ್ಷದಲ್ಲಿ 20 ವರ್ಷದ ಎಕ್ಸ್ಪೀರಿಯನ್ಸ್ ಅಂದ್ರೆ ಎಂತ ಒಂದು ಪ್ರಾಡಜಿ ಅಂತಾನೆ ಕರಿಬೇಕಲ್ಲ ಅನೀಶ್. ಅಂಡ್ ತಂದೆ ತಾಯಿಗೆ ಮೊದಲನೇ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಆ ಒಂದು ಸ್ಪಾರ್ಕ್ ಆಫ್ ಇಂಟ್ರೆಸ್ಟ್ ನ ಐಡೆಂಟಿಫೈ ಮಾಡಿ ಇವತ್ತು ನಿನ್ನ ಇಲ್ಲಿ ಕರ್ಕೊಂಡ್ ಬಂದ ಮೇಲೆ ನಿನ್ನ ಜರ್ನಿ ಹೇಳು ಅನೀಶ್. ಎಷ್ಟು ಕಂಟ್ರೀಸ್ ವಿಸಿಟ್ ಮಾಡಿದ್ಯಾ, ಎಷ್ಟು ದೊಡ್ಡವ್ರನ್ನ ಮೀಟ್ ಮಾಡಿದ್ಯಾ, ಎಂತ ಆಡಿಟೋರಿಯಮ್ಸ್ ಅಲ್ಲಿ ಪ್ಲೇ ಮಾಡಿದ್ಯಾ. ಅಂಡ್ ನಮ್ಮ ಕರ್ನಾಟಕದ ಹುಡುಗ, ಎಷ್ಟು ಹೆಮ್ಮೆ ಆಗತ್ತೆ. ಸೊ ನಿಮ್ಮ ಒಂದು ಜರ್ನಿ ಬಗ್ಗೆ ಹೇಳಿ 20 ವರ್ಷದಲ್ಲಿ. ಸೊ ಅದೇನೆ ಆಕ್ಚುಲ್ ಆಗಿ ನಮ್ಮ ತಂದೆ ಅವರಿಂದ ಕಲಿಯಕ್ಕೆ ಶುರು ಮಾಡಾದ್ಮೇಲೆ ನಾನು ಶಾಸ್ತ್ರೀಯ ಸಂಗೀತ, ಅಫ್ಕೋರ್ಸ್ ಅವರು ಲಾಲ್ಗುಡಿ ಜಯರಾಮನ್ ಸ್ಕೂಲ್ ಆಫ್ ವೈಲಿನ್ ಪ್ಲೇಯಿಂಗ್ ಇಂದ ಬರ್ತಾರೆ. ಸೊ ಐ ಪರ್ಫಾರ್ಮ್, ನಾನು ನಮ್ಮ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಬೇರೆ ಬೇರೆ ಸಭದಲ್ಲಿ ಬೇರೆ ಬೇರೆ ಜಾಗಗಳಲ್ಲೆಲ್ಲ ಪರ್ಫಾರ್ಮೆನ್ಸಸ್ ಕೊಟ್ಟೆ. ಬೆಂಗಳೂರು ಆಗಿರ್ಬೋದು, ಚೆನ್ನೈ, ಕೇರಳ, ನಮ್ಮ ಲೋಕಲ್ ನ್ಯಾಷನಲ್ ಪರ್ಫಾರ್ಮೆನ್ಸಸ್ ಎಲ್ಲ. ಆಮೇಲೆ ಯುನೋ ಇನ್ 99 ಹಂಗೆ ನಾನು ಸಿಂಗಪೂರ್, ಮಲೇಷ್ಯಾ, ಸೌತ್ ಈಸ್ಟ್ ಏಷ್ಯಾ ಟೂರ್ ಮಾಡಿ ಅಲ್ಲಿ ಒಂದಷ್ಟು ನಮ್ಮ ಶಾಸ್ತ್ರೀಯ ಸಂಗೀತವನ್ನ ಕೊಟ್ಟೆ. ಸೊ ಅದಾದ್ಮೇಲೆ ವಿ ವರ್ ಥಿಂಕಿಂಗ್ ಆಫ್ ಎಲ್ಲರೂ ಫ್ಯೂಷನ್ ಮ್ಯೂಸಿಕ್ ಮಾಡ್ತಿದ್ದಾರೆ, ಹೇಗೆ ನಮ್ಮ ಒಂದು ಮ್ಯೂಸಿಕ್ ಹೊರೈಸನ್ ಅನ್ನ ಎಕ್ಸ್ಪ್ಯಾಂಡ್ ಮಾಡಬಹುದು ಅಂತ. ಸೊ ಆತರ ಅನ್ಕೊಂಡಾಗ ವಿ ಕೇಮ್ ಅಪ್ ವಿತ್ ದ ಟರ್ಮ್ ಆಫ್ ಫ್ಯೂಷನ್ ಮ್ಯೂಸಿಕ್. ಅದ್ರಲ್ಲೂ ವೆಸ್ಟರ್ನ್ ಕ್ಲಾಸಿಕಲ್ ಮ್ಯೂಸಿಕ್ ನ ತಗೊಂಡು ನಮ್ಮ ಶಾಸ್ತ್ರೀಯ ಸಂಗೀತದ ಜೊತೆ ಹೇಗೆ ಕಂಬೈನ್ ಮಾಡಬಹುದು ಅಂತ. ಸೊ ಇನ್ ಅಡಿಷನ್ ಟು ಆಲ್ ಆಫ್ ದಟ್, ಆಲ್ಸೋ ಪರ್ಫಾರ್ಮಿಂಗ್ ಡಿಫ್ರೆಂಟ್ songs from different artists from Hollywood or ಬೇರೆ ಬೇರೆ ಜಾಗಗಳು ಇರ್ಬೋದು. ಅದನ್ನ ವೈಲಿನಲ್ಲಿ ಹೆಂಗೆ ನಮ್ಮ ಶಾಸ್ತ್ರೀಯ ಸಂಗೀತದ ಬೇಸ್ ಇಟ್ಕೊಂಡು ಪರ್ಫಾರ್ಮ್ ಮಾಡ್ಬೋದು ಅಂತ ನಾವು ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋದಾಗ ಅವಾಗ ವಿ ಫೆಲ್ಟ್ ದಟ್ ನೀವು ಹೇಳ್ದಂಗೆನೆ ಯಾರ್ಗಾನ ಒಬ್ರು, ಇವಾಗ ನಿಮ್ ಯಾರ್ಗಾನ ಒಂದು ಸಾಂಗ್ ಗೊತ್ತಿರತ್ತೆ ಅಂತ ಇಟ್ಕೊಳ್ಳಿ. ಮೇ ಬಿ ಇಟ್ ಮೈಟ್ ಬಿ ಅನ್ ಇಂಗ್ಲಿಷ್ ಸಾಂಗ್, ಮೇ ಬಿ ಇಟ್ ಮೈಟ್ ಬಿ ಅ ಕನ್ನಡ ಸಾಂಗ್. ಸೊ ಅವ್ರಿಗೆ ಆ ಒಂದು ಸಾಂಗ್ ನುಡಿಸಿದಾಗ ಇರೋ ಇಂಪ್ಯಾಕ್ಟ್ ಏನಿರತ್ತೋ ಅದು ನಾವು ನಮ್ದೇ ಆದಂತ ಒಂದು ಮ್ಯೂಸಿಕ್ ನುಡಿಸಿದಾಗ ಇರ್ಬಹುದು ಅಥವಾ ಇಲ್ದೇನೂ ಇರ್ಬೋದು. So avaga what happens is you can connect with the audience much more if you play a song that is of course well known to everyone, or if the song you have made is famous and you know they can relate to that. So it's all about the relation. And violin alli enagatte andre because there are no spoken letters or spoken shabdagalu eniralvo, ನಾವು ವೈಲಿನ್ ಬೋಯಿಂಗ್ ಅಂತ ಏನ್ ಕರಿತೀವಿ ಈ ಕೈಯಲ್ಲಿ ಮಾಡೋದು ಅದರಲ್ಲೇನೆ ನೀವು ಯು ಹ್ಯಾವ್ ಟು ಪೋರ್ಟ್ರೇ as much as possible for the audience. ಸೊ ಅದನ್ನ ಗಾಯಕಿ ಸ್ಟೈಲ್ ಅಂತ ಕರೀತಾರೆ. ಸೊ ಗಾಯಕಿ ಸ್ಟೈಲ್ ಅಲ್ಲಿ ನೀವು ಯಾವ್ದಾರ ಒಂದ್ ಹಾಡ್ ತಗೊಂಡ್ರೆ ಒಂದೊಂದು ಶಬ್ದಗಳಿಗೆ ಏನೇನ್ ಇರುತ್ತೋ ಒಂದೊಂದಕ್ಕೆ ಒಂದೊಂದು ಬೋ ಹಾಕ್ಬೇಕು. ಸೊ ಆತರ ತುಂಬಾ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಇದೆ. ಇನ್ ಅಡಿಷನ್ ಟು ಆಲ್ ಆಫ್ ದಟ್ ಯು ನೀಡ್ ಟು ಕನ್ವೆ ದಿ ಇಮೋಷನ್ ದಟ್ ದ ಸಾಂಗ್ ಇಸ್ ಕನ್ವೇಯಿಂಗ್. ಸೊ ಅದ್ ಮಾಡುವಾಗ ನಿಮ್ದು ಬೋಯಿಂಗು ಮತ್ತೆ ನಿಮ್ ಫಿಂಗರಿಂಗು ನಿಮ್ ವೈಲಿನ್ ಮೂರು ಸಿಂಕ್ರೊನೈಸ್ ಆಗಿ ಯು ನೀಡ್ ಟು ಡೂ ಸಮಥಿಂಗ್ ನೋನ್ ಆಸ್ ಮಾಡ್ಯುಲೇಷನ್, ವೇರ್ ದ ಅಮೌಂಟ್ ಆಫ್ bow you press down on the strings matters. So that is how you bring out emotions. And ಇದಕ್ಕೆಲ್ಲ ಸೇರಿ ನಮ್ಮ ಶಾಸ್ತ್ರೀಯ ಸಂಗೀತ ಮತ್ತು ಹಿಂದೂಸ್ತಾನಿ ಸಂಗೀತದಲ್ಲಿ ಗಮಕಾಸ್ ಅಂತ ಕರೀತಾರೆ. ಗಮಕಾಸ್ is nothing but a slide that you do. So adunu that is very ಯಾಕಂದ್ರೆ ನಮ್ಮ ಶಾಸ್ತ್ರೀಯ ಸಂಗೀತದಲ್ಲಿ that is very prominent and western classical music ಅಲ್ಲಿ ಅಷ್ಟೊಂದಿಲ್ಲ. So ಇದೆಲ್ಲ ನಾವು ಇಟ್ಕೊಂಡು how can we play with all of this ಅಂತ ನೋಡಿದಾಗ we found lot of different ways. And it all started with Southeast Asia. ಆಮೇಲೆ of course ಯುರೋಪ್ ಹೋಗಿದ್ದೆ. ಆಮೇಲೆ many countries in Europe, ಆಮೇಲೆ UAE,
ಆಮೇಲೆ ಅಫ್ಕೋರ್ಸ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಅಂಡ್ ಅಫ್ಕೋರ್ಸ್ ನಮ್ಮ ದೇಶದಲ್ಲೇನೆ ಬೇಜಾನ್ ಕಡೆ ಇದೆ ನುಡ್ಸಕ್ಕೆ ಅಂಡ್ ಎಷ್ಟೊಂದ್ ಜನ ನಮ್ಮ ಕಲ್ಚರ್ಸ್ ಬೇರೆ ಬೇರೆ ಕಲ್ಚರ್ಸ್ ಎಷ್ಟೊಂದಿದೆ ಅಂದ್ರೆ ಮೈಕ್ರೋ ಕಲ್ಚರ್ಸ್ ಇದೆ ನಮ್ಮ ಕಂಟ್ರಿ. ಒಂದು ನಮ್ದು ಚಿಕ್ಕ ಕಂಟ್ರಿ ಆದ್ರೂ ಮೈಕ್ರೋ ಕಲ್ಚರ್ಸ್ ಇದೆ. ಬಟ್ ಈಗ ದೊಡ್ಡ ದೊಡ್ಡ ದೇಶಗಳು ತಗೊಂಡ್ರು ಅದ್ರಲ್ಲೆಲ್ಲ ಆಲ್ಮೋಸ್ಟ್ ನೀವು US ವಿಸಿಟ್ ಮಾಡಿರ್ತೀರಾ, ಬೇರೆ ಬೇರೆ ದೇಶಗಳು ಅದೆಲ್ಲ ಆಲ್ಮೋಸ್ಟ್ ಎಲ್ಲ ಸೇಮ್ ಇರುತ್ತೆ. ಇಟ್ಸ್ ನಾಟ್ ವೆರಿ ಡಿಫ್ರೆಂಟ್ ಫ್ರಮ್ ಈಚ್ ಪಾರ್ಟ್. ವೆಸ್ಟ್ ಕೋಸ್ಟ್ ಈಸ್ಟ್ ಕೋಸ್ಟ್ ಇದೆ, ಬಟ್ ಆದ್ರೆ ಅದೇ ನಮ್ಮ ಕಂಟ್ರಿ ಇಂತ ಎಷ್ಟು ದೊಡ್ಡದಾಗಿದೆ. ಸೊ ಆದ್ರಿಂದ ಇದನ್ನೆಲ್ಲ ನಾವು ಸ್ಟಡಿ ಮಾಡ್ಬಿಟ್ಟು ಐ ಸ್ಟಾರ್ಟೆಡ್ ಪರ್ಫಾರ್ಮಿಂಗ್ ಇನ್ ಡಿಫ್ರೆಂಟ್ ಕಂಟ್ರೀಸ್ ಅಂಡ್ ನೌ ಕರೆಂಟ್ಲಿ ಐ ಆಮ್ 28. ಐ ಬೀನ್ ಪರ್ಫಾರ್ಮಿಂಗ್ ಫಾರ್ ದ ಪಾಸ್ಟ್ 21 years ಅಂಡ್ ಈ ಮ್ಯೂಸಿಕ್ ನ ನಾನು ನಮ್ಮ ಶಾಸ್ತ್ರೀಯ ಸಂಗೀತದನ್ನ through different forms of music we want to make it reach as many people as possible. So that is our goal. ಅನೀಶ್ ಅವರು ವಯಲಿನ್ ನುಡಿಸೋದು ಹೇಗಿದೆ ಅಂತ ಅವ್ರು ಹೇಳ್ದಂಗೆ ನಮ್ಮ ಮನಸ್ಸಿಗೆ ನಮಗ್ ತಿಳಿದಿರೋ ಒಂದು ಹಾಡು ಕೇಳಿದಾಗ ಆ ಭಾವನೆಗಳೇ ಬೇರೆ. ಸೊ ಈ ಸಣ್ಣ ಸ್ನಿಪ್ಪೆಟ್ ಅನೀಶ್ ಅವ್ರು ಪ್ಲೇ ಮಾಡ್ತಾ ಇರೋದು. ಕೇಳಿಸ್ಕೊಂಡ್ರಲ್ಲ, ನಾನು ಅನೀಶಗ್ ಅದೇ ಹೇಳ್ತಾ ಇದ್ದೆ. ಆ ಹೆಡ್ಫೋನ್ಸ್ ಹಾಕೊಂಡು ಆ ಮ್ಯೂಸಿಕ್ ನಾನು ಕೇಳಿಸ್ಕೊಂಡಾಗ ಅನೀಶ್ ಕಳಿಸ್ದಾಗ ಕಣ್ಣಲ್ಲಿ ನೀರ್ ಬಂದಂಗ ಆಗೋಯ್ತು. ಅಂಡ್ ನಾನು ನಾರ್ಮಲಿ ಅಷ್ಟು ಇಮೋಷನಲ್ ಆಗಿ ಐ ಡೋಂಟ್ ಪೋರ್ಟ್ರೇ ಮೈ ಇಮೋಷನ್ಸ್. ಯಾಕೆ ಅನೀಶ್, ಮ್ಯೂಸಿಕ್ ಅನ್ನೋದು ಎಂಥ ಒಂದು ವ್ಯಕ್ತಿತ್ವ ಇದ್ರು, ವೈ ಡಸ್ ಇಟ್ ಟಚ್ ಅವರ್ ಹಾರ್ಟ್ ದಟ್ ಮಚ್? ಐ ಥಿಂಕ್ ನೀವ್ ಹೇಳಿದ್ ತುಂಬಾ ಕರೆಕ್ಟ್. ಅಂಡ್ ನಾನು ನನ್ನ TEDx ಟಾಕ್ ಮಾಡಿದಾಗ್ಲೂ ನಾನು ಇದನ್ನೇ ಮಾತಾಡಿದ್ದು, ಇಮೋಷನ್ಸ್ ಬಗ್ಗೆ. ಸೊ ಇಮೋಷನ್ ಅಫ್ಕೋರ್ಸ್ ನಮ್ಮ ಬಾಡಿ ಕೆಮಿಸ್ಟ್ರಿ ಸ್ಟಡಿ ಮಾಡಿದ್ರೆ ದೇರ್ ಆರ್ ಲಾಟ್ ಆಫ್ ಹಾರ್ಮೋನ್ಸ್ ದಟ್ ರಿಯಾಕ್ಟ್ ಟು ಡಿಫ್ರೆಂಟ್ ಕೈಂಡ್ಸ್ ಆಫ್ ಫ್ರೀಕ್ವೆನ್ಸೀಸ್ ಅಂತೆಲ್ಲ ಇದೆ. ಆದ್ರೆ ಅಟ್ ದಿ ಎಂಡ್ ಆಫ್ ದ ಡೇ ನಾನು ಹೇಳಿದ್ನಲ್ಲ, ನಮ್ ಪ್ಲೇಯಿಂಗ್ ಅಲ್ಲಿ ಹೌ ಡು ವಿ ಮಾಡ್ಯುಲೇಟ್ ಅಂಡ್ ಆಲ್ಸೋ ಹೌ ಡು ವಿ ಇವಾಗ ಏನೋ ಒಂದು ವರ್ಡ್ ಇದ್ರೆ ಆ ಸಾಂಗ್ ಅಲ್ಲಿ ಅದನ್ನ ನಾವ್ ಹೆಂಗ್ ಪೋರ್ಟ್ರೇ ಮಾಡ್ತೀವಿ, ಇವಾಗ ಅದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕನ್ವೆ ದಿ ಇಮೋಷನ್. ಫಾರ್ ಎಕ್ಸಾಂಪಲ್, ಟು ಟೇಕ್ ದ ಸಾಂಗ್ that I played 10 years ago in Christ College, was a song called How to Save a Life anta. So that song is basically like the whole thing was based on a TV show and adanna ನುಡಿಸಿದ್ದು. ಸೊ ಅದ್ರಲ್ಲಿ ಯಾವ ಶಬ್ದಗಳಿದೆಯೋ ಅದಕ್ಕೆಲ್ಲ ಜಾಸ್ತಿ you have to give more pressure, you have to give modulate, ಅದೆಲ್ಲ ಮಾಡಿದಾಗ it becomes very emotional. And over and above that, it's also, I think, ನೀವು ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಸಾಂಗ್. ಯಾಕಂದ್ರೆ ನಿಮ್ಗೆ ಆ ಸಾಂಗ್ ಅರ್ಥ ಆಗಿರ್ಬೇಕು ಅಂಡ್ ನೀವು ಅದ್ ಹೆಂಗೆ ಅರ್ಥ ಮಾಡ್ಕೊಂಡಿದಿರೋ ಆ ತರ ನೀವು ಪೋರ್ಟ್ರೇ ಮಾಡ್ಬೇಕು. ಸೊ ಐ ಥಿಂಕ್ ಇಟ್ಸ್ ಅ ಮಿಕ್ಸ್ಚರ್ ಆಫ್ ಆಲ್ ಆಫ್ ದಿಸ್. ಸೊ ನಮ್ಮ ಒಂದು ಅಸೋಸಿಯೇಷನ್, ಆ ಹಾಡಿನ ಜೊತೆ ನಮ್ಮ ಸಂಬಂಧ ಹೇಗಿತ್ತು, ಆ ಮೂಡ್ ಹೇಗಿತ್ತು ನಾವು ಕೇಳಿದಾಗ ಅಥವಾ ನಾವು ಅನುಭವಿಸಿದಾಗ ಆ ಸಾಂಗ್ ನ ಕೇಳಿದಾಗ ಸಬ್ ಕಾನ್ಶಿಯಸ್ ಇಂದ ಟ್ರಿಗರ್ ಆಗತ್ತೆ ಅಂತ ಕಾಣುತ್ತಲ್ಲ. ಹೌದು ಯಾಕಂದ್ರೆ ಎಷ್ಟೊಂದ್ಸತಿ ನಾನು ನುಡ್ಸೋವಾಗ ಗೊತ್ತೇ ಆಗಿರಲ್ಲ, so immersed inside it that I seldom forget that there's a crowd in front of me who were there. And ಮೊನ್ನೆನೂ ITC ನುಡಿಸ್ತಿದ್ದೆ, so I forgot that there was literally a crowd in front. And so I mean, it's all about how involved you are with the instrument. ಅಷ್ಟೇ ಇನ್ವಾಲ್ವ್ ನಿಮ್ ಕ್ರೌಡ್ ನಿಮ್ ಜೊತೆ ಇರ್ತಾರೆ. So I think that is very important.
ಕರೆಕ್ಟ್. ಇಷ್ಟು ಸತ್ಯ ಅನೇಶ್. ಯಾಕಂದ್ರೆ ಆ ತಾವು ನುಡಿಸುವಾಗ ಅದು ಯಾವ ಭಾಷೆದು ಗೊತ್ತಿಲ್ಲ, ಯಾವ ಪ್ರಪಂಚದ ಯಾವ ಮೂಲೆಯಿಂದ ಯಾವ ಸಿಂಗರ್ದಂತ ಗೊತ್ತಿಲ್ಲ. ಆದ್ರೆ ಆ ಫೀಲಿಂಗ್ಸ್ ಹೇಗಿದೆ ಅಂದ್ರೆ, ಇವತ್ತು ಸುಮಾರು ಆಲ್ಮೋಸ್ಟ್ ಹಾಫ್ ಅನ್ ಅವರ್ ಟು 45 minutes ನಾನು ಆಫೀಸ್ ವರ್ಕೆ ಮಾಡಿಲ್ಲ ನಿಮ್ಮ ಸಾಂಗ್ಸ್ ನ, ನಿಮ್ಮ ಮ್ಯೂಸಿಕ್ ನ ಕೇಳ್ಕೊಂಡೆ. ಯಾಕಂದ್ರೆ ಐ ಥಿಂಕ್ ಯೂನಿವರ್ಸಲ್ ಲ್ಯಾಂಗ್ವೇಜ್, ಭಾಷೆ ಇಲ್ದೇ ಇರೋದು ಒಂದು ಮ್ಯೂಸಿಕ್ ಅಲ್ವಾ? ಹೌದು ಹೌದು, ಐ ಮೀನ್ ವೆರಿ ಟ್ರೂ. ನಾನು ಒಂದ್ಸತಿ ಕಿರ್ಗಿಸ್ತಾನ್ ಮ್ಯೂಸಿಷಿಯನ್ ಜೊತೆ ಮಾಡುವಾಗ ಅವ್ರು ಏನ್ ಹೇಳ್ತಿದ್ರು ನಂಗೆ, ನಾನು ಅವ್ರಿಗೆ ಏನ್ ಹೇಳ್ತಿದ್ದೆ ಏನು ಗೊತ್ತಿರ್ಲಿಲ್ಲ. ಸೊ ವಿ ಜಸ್ಟ್ ಸ್ಟಾರ್ಟೆಡ್ ಪ್ಲೇಯಿಂಗ್ ಬಟ್ ದ ಲ್ಯಾಂಗ್ವೇಜ್ ಆಫ್ ಮ್ಯೂಸಿಕ್ ಅಲ್ಲೇ ಗೊತ್ತಾಗ್ಬಿಡತ್ತೆ, ಅವ್ರು ಹಿಂಗ್ ಟ್ಯೂನ್ ಮಾಡ್ಕೋಬೇಕು, ನಾನ್ ಹಿಂಗ್ ಟ್ಯೂನ್ ಮಾಡ್ಬೇಕು, ಅದ್ ಮಾಡಿದ್ರೆ ಹಿಂಗಾಗತ್ತೆ ಅಂತ. ಸೊ ಐ ಥಿಂಕ್ ಇಟ್ಸ್ ಸಚ್ ಅ ಬ್ಯೂಟಿಫುಲ್ ಥಿಂಗ್ that I'm just hoping and praying that we kind of get rid of this corona as fast as possible and I can again, go perform for live audiences in a larger way. And ತಾವು ಆರ್ಕಿಟೆಕ್ಟ್ ಎಂಜಿನಿಯರ್, ಸೊ by ನಿಮ್ಮ academic qualification. Yes. So ಎಲ್ಲೋ ಆ ಎಂಜಿನಿಯರಿಂಗ್ ಮೈಂಡ್ ಸೆಟ್ ಇರೋದಕ್ಕೆ did you start with your WWV wireless violinist? No, absolutely. I think you hit the nail on the head. ಯಾಕಂದ್ರೆ ಏನಾಯ್ತು ಅಂದ್ರೆ ನಾವು ಐ ರಿಮೆಂಬರ್ 2011 ಅಲ್ಲೇ ನಾವು ಈ 2010 ಅಲ್ಲಿ ಐಡಿಯಾ ಸ್ಟಾರ್ಟೆಡ್ ಅಂಡ್ me and my dad were discussing about all these things. ಆಮೇಲೆ ನಾವು US ಗೂ ಹೋದ್ವಿ ಅದಕ್ಕೋಸ್ಕರನೇ ಎಕ್ಸ್ಪ್ಲೋರ್ ಮಾಡಕ್ಕೆ ಯಾವ ತರ ಟೆಕ್ನಾಲಜಿ ಇದೆ ಆ ತರ ಅಲ್ಲ. ಬಿಕಾಸ್ even as recent as 10 years, 11 years ago, things were not so online, right? So ella churu, it was all more of going there and doing things. So now US we went to a lot of universities, we explored a lot of stores, ella ಮಾಡಿ we found out how can we combine technique with technology anta. So technique wise ನಾವು counter balancing the violin ಮಾಡ್ಕೊಂಡು ನಡೆಯುವಾಗ ಹೆಂಗೆ ನಮ್ಮ ಕೈ ಮೂವ್, ಯಾಕಂದ್ರೆ ಏನಂದ್ರೆ ವೆಸ್ಟರ್ನ್ ಕ್ಲಾಸಿಕಲ್ ಜಾನರ್ ಅಲ್ಲಿ ನುಡ್ಸಕ್ಕೂ ಇಂಡಿಯನ್ ಕ್ಲಾಸಿಕಲ್ ಜಾನರ್ ಅಲ್ಲಿ ನುಡ್ಸಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ಸೊ ಆದ್ರಿಂದ ನಮ್ಮ ಇಂಡಿಯನ್ ಕ್ಲಾಸಿಕಲ್ ಸ್ಟೈಲ್ ಅಲ್ಲೇ ವಾಕ್ ಮಾಡ್ಕೊಂಡು ಹೇಗೆ ನುಡಿಸಬಹುದು ಅಂತ ಟೆಕ್ನಿಕಲ್ ಆಗಿ ನಾವು ನೋಡ್ಕೊಂಡು, ಅಂಡ್ ದೆನ್ ಅಫ್ ಕೋರ್ಸ್ technology, what kind of technology do we need to use and implement into this so that we get both sinking in to form this anta ಮಾಡಿ study ಮಾಡಿ ನಾವು 2011 ಅಲ್ಲಿ 12 ಅಲ್ಲಿ ಹೋಗಿ we explored a lot of things, we got the technology, then I started all of it. So I think it's been around 9 years now. You pointed that out, I'm surprised myself. So but Vashtinda, I've been known as the walking violinist, and see, it's also, I think, I always give my parents the credit, because ಏನಂದ್ರೆ ಯಾವುದೇ ಒಂದು ಆರ್ಟ್ ಫಾರ್ಮ್ ಇರಬಹುದು, it might be acting, it might be a musician, it might be a painter, ಏನಂದ್ರೆ so the positioning is very important, I think, like ಎಲ್ಲಿ ಒಂದು ಆರ್ಟಿಸ್ಟ್ ನ ಅಥವಾ ಎಲ್ಲಿ ಒಂದು ಆಕ್ಟರ್ ನ ಪೋರ್ಟ್ರೇ ಮಾಡ್ತಾರೆ ಅಂತ, ಇವರು ಬರೀ ಈಸ್ ಈ ಗೋಯಿಂಗ್ ಟು ಡು ಓನ್ಲಿ ವಿಲನ್ ರೋಲ್ ಮಾಡ್ತಾರ, ಅಥವಾ ಅವರು ಬರೀ ಕಾಮಿಡಿ ರೋಲ್ ಮಾಡ್ತಾರ, ಅಥವಾ ಅವ್ರು ಬರೀ ಹೀರೋ ರೋಲ್ ಮಾಡ್ತಾರ. ಸೊ ದಟ್ ಕೈಂಡ್ ಆಫ್ ಫಾರ್ಮ್ಸ್ ಇಸ್ ಎಂಟೈರ್ ಕರಿಯರ್ ಅಲ್ವಾ ಓವರ್ ದೆಮ್. ಅದೇ ತರ ಮ್ಯೂಸಿಷಿಯನ್ಗೂ ವೇರ್ ನಾನು ಮೊದಲಿಂದ ಐ ವಾಸ್ ಸೋಲೋಯಿಸ್ಟ್, so I play solo with my team, so adrinda I'm always at the forefront of my band. So adrinda tumba a lot of things depend on what I do, but if I were to be in an orchestra or if I were to be in a symphony playing the violin, I would just be another person. So that positioning was done by my dad, and I carried that forward, and that is how it led to the walking violinist, and here I am today. ಅಂಡ್ ಏನ್ ಹೇಳ್ತಾ ಇದ್ದಾರೆ ಅನೀಶ್ ಅವರು, ವಾಕಿಂಗ್ ವೈಲಿನಿಸ್ಟ್ ಅನ್ನೋದೇನು, ಅವ್ರದ್ದು ಒಂದು ಸಣ್ಣ ಕ್ಲಿಪ್ಪಿಂಗ್ ನೋಡಿ ಅದ್ ನಿಮಗೆ ಅರ್ಥ ಆಗತ್ತೆ. ಯಾಕಂದ್ರೆ ತುಂಬಾ ವಿಭಿನ್ನ ಸ್ಟೈಲ್. ಸೊ ಏನ್ ಹೇಳ್ತಾ ಇದ್ದಾರೆ ಅನೀಶ್ ಅಂತಾನೆ ನಮ್ಗೆ ಅರ್ಥ ಮಾಡ್ಕೊಳಕ್ಕೆ ಒಂದು ಸೆಕೆಂಡ್ ಬೇಕು.
ನೋಡಿದ್ರಲ್ಲ, ಇದು ವಾಕಿಂಗ್ ವಯಲಿನಿಸ್ಟ್. ಒಂದು ಎಷ್ಟು ಬ್ಯಾರಿಯರ್ಸ್ ನ, ಯಾವಾಗ್ಲೂ ಹೇಳ್ತಾರೆ ಗ್ಲಾಸ್ ಸೀಲಿಂಗ್ ನ ಮುರಿಬೇಕು ಅಂತ. ಅನೀಶ್, ನೀವ್ ಎಷ್ಟು ಸೀಲಿಂಗ್ ಮುರಿತಾ ಇದ್ದೀರಾ ಅಂದ್ರೆ, ಯಾಕಂದ್ರೆ ನನಗೆ ವಯಲಿನ್ ಅನ್ನೋದು ಒಂದಷ್ಟು, ಯಾಕಂದ್ರೆ ಎಲ್ಲರಿಗೂ ಅದ್ರ ಬಗ್ಗೆ ಅಷ್ಟು ಗೊತ್ತಾಗೋ ಸಾಧ್ಯತೆಗಳಿರಲ್ಲ. ನನಗೇನ್ ಲಕ್ ಅಂದ್ರೆ, ನಾನು ಸಣ್ಣ ಹುಡುಗಿ ಇದ್ದಾಗ, ನಾವು ಶ್ರೀರಾಮ್ಪುರಂ ಅಲ್ಲಿ ಇದ್ದಾಗ, ನಮ್ಮ ರಸ್ತೆಯಲ್ಲಿ R.R. ಕೇಶವಮೂರ್ತಿ ಅಂತ ವಯಲಿನಿಸ್ಟ್ ಅವರಿದ್ರು. ಅಂಡ್ ಸಚ್ ಸೀನಿಯರ್ ವಯಲಿನಿಸ್ಟ್. ಅವ್ರ ಹತ್ರ ನಮ್ಮ ತಮ್ಮ ಕ್ಲಾಸ್ಗೆ ಹೋಗ್ತಾ ಇದ್ದ. ಸೊ ತಮ್ಮನ ಜೊತೆಗೆ ನಾನು ಹೋಗುವಾಗ ನನ್ನ ಒಂದು ಪ್ರಾಬ್ಲಮ್ ಏನಿತ್ತು, ಎಸ್ ತಮ್ಮ ಕಲಿತಾ ಇದ್ದ, ಬಟ್ ಐ ಫೆಲ್ಟ್ ಅದು ಓನ್ಲಿ ಟ್ರೆಡಿಷನಲ್ ಆಗಿತ್ತು ಅಂತ. ಆದ್ರೆ ನಿಮ್ಮ ಮ್ಯೂಸಿಕ್ ನೀವ್ ಯಾವಾಗ ಫ್ಯೂಷನ್ ಅನ್ನೋದು ತಂದ್ರು, ಎಲ್ಲ ವರ್ಗದವ್ರಿಗೂ, ಎಲ್ಲ ವಯಸ್ಸಿನವರೆಗೂ, ಯಾಕಂದ್ರೆ ಅವಾಗ ನಾನ್ ಸಣ್ಣವಳು, ನನಗೆ ಅಷ್ಟು ವ್ಯಾಲ್ಯೂ ಗೊತ್ತಿರ್ಲಿಲ್ಲ. ಸೊ ನಮಗೇನಿರತ್ತೆ, ನಮ್ಮ ನೇಚರ್ ಒಂದಿರತ್ತೆ. ಈಗ ನಾನು ಎಕ್ಸ್ಟ್ರೀಮ್ಲಿ ಬಬ್ಲಿ ಅಂದ್ರೆ ಅವಾಗ ಐ ಯೂಸ್ ಟು ಫೈಂಡ್ ಇಟ್ ವೆರಿ ಡಿಫಿಕಲ್ಟ್ ಟು ಸಿಟ್ ಅಂಡ್ ಲಿಸನ್. ಆದ್ರೆ ತಾವು ಇದೇನು ಹೊಸದು ಒಂದು ನಿಮ್ಮ ಒಂದು ಜಾನ್ರಾ, ಒಂದು ವೇ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ. ಎಲ್ಲ ವಯಸ್ಸಿನವರು, ಕಾಲೇಜ್ ಅವರಿಂದ ಹಿಡಿದು ಮಕ್ಕಳಿಂದ ಹಿಡಿದು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಐ ಥಿಂಕ್ ಅಡ್ಯಾಪ್ಟೇಷನ್ ಬಹಳ ಇಂಪಾರ್ಟೆಂಟ್. ಈ ಒಂದು ಬ್ಯೂಟಿಫುಲ್ ವಿಷನ್ ಹೇಗ್ ಬಂತು ಅನೀಶ್? ನೀನೇ ಇಷ್ಟು ಚಿಕ್ಕವನು, ನಿನ್ನಲ್ಲಿ ಇಷ್ಟು ದೊಡ್ಡ ವಿಷನ್ ಹೇಗ್ ಬಂತು? ಅದು ಏನಾಯ್ತು ಅಂದ್ರೆ, ನಾನು ಅದ್ ಹೇಳ್ತಾರಲ್ಲ, ನಾನು ಪ್ರಾಕ್ಟೀಸ್ ಮಾಡುವಾಗ ಆಗ್ಲಿ, ನಾನು ಚಿಕ್ಕವನಾಗಿದ್ದಾಗ ಶಾಸ್ತ್ರೀಯ ಸಂಗೀತದಲ್ಲಿ ಪಂಚರತ್ನ ಕೃತಿಗಳು ಒಂದಿದೆ, ತ್ಯಾಗರಾಜ ಪಂಚರತ್ನ ಕೃತಿ. ಅಂಡ್ ಇಟ್ಸ್ ಕ್ವೈಟ್ ಇಂಟ್ರಿಕೇಟ್ ಅಂಡ್ ಹಾರ್ಡ್ ಟು ಪ್ಲೇ ಅ ಫ್ಯೂ ಆಫ್ ದೆಮ್. ಸೊ ಅದನ್ನ ನಾನು ತುಂಬಾ ಚಿಕ್ಕ ವಯಸ್ಸಲ್ಲೇ ನುಡಿಸ್ತಿದ್ದೆ. ಅಂಡ್ ಅಫ್ ಕೋರ್ಸ್ ರಾಗಂ ತಾನಂ ಪಲ್ಲವಿಗಳಾಗಿರ್ಬಹುದಾಗಿತ್ತು, ಅಥವಾ ಲಾಂಗ್ ಆಲಾಪನೆಗಳಾಗಿರ್ಬೋದು, ವಿಳಂಬ ಕಾಲದ ಕೃತಿಗಳಾಗಿರ್ಬೋದು, ಅದೆಲ್ಲ ನಾನು ಮಾಡ್ತಾ ಇದ್ದೆ. ಸೊ ಅವಾಗ ಅವಾಗ ಏನಾಯ್ತು ಅಂದ್ರೆ, ನನ್ನ ಸ್ಕೂಲಲ್ಲಿ ಇರುವಾಗ, ಐ ವೆಂಟ್ ಟು ಅ ಸ್ಕೂಲ್ ಕಾಲ್ಡ್ ದ ವ್ಯಾಲಿ ಸ್ಕೂಲ್ ಅಂತ. ಅದು ತುಂಬಾ ನೇಚರ್ ಅಂಡ್ ಎವ್ರಿಥಿಂಗ್ ವಾಸ್ ದೇರ್. ಅದಾದ್ಮೇಲೆ ಆಫ್ಟರ್ ಮೈ ಸ್ಕೂಲಿಂಗ್ ಐ ಡೈರೆಕ್ಟ್ಲಿ ಕೇಮ್ ಟು ಕ್ರೈಸ್ಟ್ ಕಾಲೇಜ್. ದಟ್ ವಾಸ್ ಲೈಕ್ I was just playing around, and then suddenly I was put in like Christ College was an absolute to the stream antaralla aa tara. So aವಾಗ ಏನಾಯ್ತು ಅಂದ್ರೆ, actually I found out that ಬೇರೆ time ಅಲ್ಲಿ when I was only immersed in my Carnatic classical music, I also ನಮ್ಮ ತಂದೆ ತಾಯಿಯವರು ಯಾವತ್ತೂ ನೀವು ಈ ತರ ಮ್ಯೂಸಿಕ್ ಕೇಳಬಾರ್ದು ನೀನು ಅಂತ ಆ ತರ ಹೇಳೇ ಇಲ್ಲ. So I used to always listen to different genres of music. So nanagunu play ಮಾಡಿದಾಗ, the difference between me sitting down and performing a Carnatic piece to my friends to doing something else when I perform the same thing and then insert a bit of Carnatic music to it was what they enjoyed much more. So they could appreciate and enjoy that much more. So ನಾನು ಅನ್ಕೊಂಡೆ, ಈ ತರ ಮಾಡಿದ್ರೆ I'll be able to reach out to more people and also make them listen to our classical music. So that's how the idea came up. And ಅದನ್ನ ನಾನು ಮುಂದೆ ತಗೊಂಡು ಹೋಗಿ ಡಿಫ್ರೆಂಟ್ ಕಡೆ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಇಟ್ ವರ್ಕ್ ವೆರಿ ವೆಲ್ ಫಾರ್ ಮಿ. ಅಂಡ್ ಐ ಆಲ್ಸೋ ನಮ್ಮ ತಂದೆ ಅವ್ರು ಅದೇ ಹೇಳ್ತಿದ್ರು, ದಿಸ್ ವಾಸ್ ವಾಟ್ ವಿಲ್ ವರ್ಕ್ ಅಂತ. I had all of that, and I think I was feeling that the violin was becoming like a part of me, and so there was no need for me to do other things, to make violin come to me. So ಅದಕ್ಕೆ ನಾನು ಪ್ರಾಕ್ಟೀಸ್ ಆಗಿರ್ಬೋದು, ನಾನು ಇದಾಗಿರ್ಬೋದು, ನಮ್ಮ ಶಾಸ್ತ್ರೀಯ ಸಂಗೀತದಲ್ಲೇ ಮಾಡ್ಕೊಂಡು ಹೋದಾಗ ಬೇರೆ ಥಿಂಗ್ಸ್ ಐ ಕುಡ್ ಜಸ್ಟ್ ಪಿಕ್ ಅಪ್. ಸೊ ಹಂಗಾಗಿ ಇಟ್ ಆಲ್ ಕೇಮ್ ಟುಗೆದರ್. ಅಂಡ್ ಒನ್ ಮೋರ್ ಕಾಮನ್ ಸಿಮಿಲಾರಿಟಿ ನಮ್ಮಲ್ಲಿ, ನಾ ಹೇಳ್ದಂಗೆ ಪ್ರಪಂಚ ತುಂಬಾ ಚಿಕ್ಕದಂತ. ನನ್ನ ತಮ್ಮ 3rd ಸ್ಟ್ಯಾಂಡರ್ಡ್ ಬಂದು ವ್ಯಾಲಿ ಸ್ಕೂಲ್ ಅಲ್ಲಿ ಸೇರಿದವನು. ವೆನ್ ಹಿ ಫಿನಿಶ್ಡ್ ಹಿಸ್ 13th grade, he stepped out of Valley School. So long relationship with Bangalore Valley School. I understand. ನಿಮ್ಮ ಆ ಸ್ಕೂಲ್ ವಾತಾವರಣ, ಆ ಬೆಳವಣಿಗೆ is so different, ಎಷ್ಟು ಓಪನ್ ಅಂಡ್ ಹಾರ್ಡ್ಲಿ ಒಂದಷ್ಟು ಮಕ್ಕಳು ಎಲ್ಲೋ ಫ್ಯಾಮಿಲಿ ತರ ಬೆಳೆದು ಬಂದಿರೋ ವಾತಾವರಣ. ಅಲ್ಲಿಂದ ಕ್ರೈಸ್ಟ್ ಕಾಲೇಜ್ ನೀವ್ ಹೇಳ್ದಂಗೆ, what a big difference. ನಾವು ಶಾರ್ಟ್ಸ್ ಅಲ್ಲಿ ಹೋಗ್ತಿದ್ವಿ ಸ್ಕೂಲ್ಗೆ, then Christ College had their rules and all their dress codes and everything. So it was different. Nice. But I enjoyed both worlds, and I think that's what matters. And ನಾ ಹೇಳ್ದಂಗೆ ಅನೀಶ್,
ಎಷ್ಟೊಂದು ಗ್ಲಾಸ್ ಸೀಲಿಂಗ್ ಮುರಿತಾ ಇದ್ದೀರಾ. ಒಂದು ವೈರ್ಲೆಸ್ ವಾಕಿಂಗ್ ವಯಲಿನಿಸ್ಟ್ ಆದ್ರಿ, ಫ್ಯೂಷನ್ ಅಷ್ಟು ಚೆನ್ನಾಗಿ ತಗೊಂಡ್ಬಂದು ಎಲ್ಲ ವಯಸ್ಸಿನವರು ಎಂಜಾಯ್ ಮಾಡ್ದಂಗ್ ಮಾಡಿದ್ರಿ. ಅದಕ್ಕಿಂತ ಇನ್ನೂ ಒಂದ್ ಸ್ಟೆಪ್, ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕನ್ನಡ ರ್ಯಾಪ್ ಅಂಡ್ ವಯಲಿನ್. ಹೌ ಡಿಡ್ ದಿಸ್ ಹ್ಯಾಪನ್ ಅನೀಶ್? US ಅಲ್ಲಿದ್ದೆ, ಸಪೋಸ್ ಶೆಡ್ಯೂಲ್ಡ್ ಟು ಪರ್ಫಾರ್ಮ್ ಇನ್ ಶಿಕಾಗೋ. So avaga, one of my friends just called me and said, now we have put together. So I was there for a while and they said, can you perform on that? I said, fine. So adaittu, and then they said, okay, so we are having another artist performing also. Would you like to collaborate? And I said, who's it? He said, an artist called Chandan Shetty is performing. So can you do something with him? Anatara kelidru. I said, fine. I had not heard of Chandan Shetty. I didn't know who he was. So I'll ಹೋದ್ವಿ backstage ಅಲ್ಲಿ, we just met up, hi hello ಎಲ್ಲ ಹೇಳ್ಕೊಂಡು, ಕರಣ್ ದನ್ ನೀವು ಇದು ಮಾಡ್ತೀರಾ, okay fine. But he picked up his guitar, I picked up my violin and we just started. So we did a maximum rehearsal of around a minute or 2 minutes, and then I was on stage first. So ನಾನು perform ಮಾಡ್ಕೊ ಬಂದೆ. That's when Chandan was listening to me play, and he went on stage, he did whatever he wanted to do, and he came off. That's when I listened to him, and at the end of it, they said, can you guys collaborate? So we both went on stage and it just happened. So that is my first time I tried rap music on the violin. And adana, because rap alone you have a lot of lyrics, and then ultimately there needs to be some kind of melody somewhere. So adadaga you need the music to come in. So adaittu. Aamele of course other rap artists jotenu I collaborated and gave my music and other things. So recently 2020 I opened in Canada with Chandan Shetty, and we both went together and we opened this year, New Year, 2019-2020 Bash was in Canada, Toronto al ಮಾಡ್ಬಿಟ್ಟು ಬಂದ್ವಿ. So it was a nice experience. ಎಷ್ಟು ವೈಡ್ ರೇಂಜ್, ಒಳ್ಳೆ ಫ್ರಮ್ A to Z ಅಂತಾರಲ್ವಾ, ಯು ಆರ್ ಜಸ್ಟ್ ಮೂವಿಂಗ್ ಲೈಕ್ ದಟ್. ಇದರ ಜೊತೆಗೆ ಅನೀಶ್ಗೆ ತುಂಬಾ ಮೆಮೊರಬಲ್ ಆದ ಒಂದು ಇನ್ಸಿಡೆಂಟ್ ಏನಿರ್ಬೋದು? ಆಕ್ಚುಲಿ ತುಂಬಾ ಇನ್ಸಿಡೆಂಟ್ಸ್ ಇದೆ. ಅದರಲ್ಲಿ ಒಂದು ಪಿಕ್ ಮಾಡ್ಬೇಕು ಅಂದ್ರೆ, ನಾನು ಒಂದು ಕಪಲ್ ಆಫ್ ಇಯರ್ಸ್ ಬ್ಯಾಕ್ ವೈಜಾಗ್ ಅಲ್ಲಿ ಒಂದು ಧ್ಯಾನ ಮಹಾಚಕ್ರಂ ಅಂತ ಒಂದು ಇವೆಂಟ್ ಆಗ್ತಿತ್ತು. ಅದರಲ್ಲಿ ಒಂದು 15,500-16,000 ಜನ ಒಂದೇ ಏರಿಯಾಲಿ ಗ್ಯಾದರ್ ಆಗತ್ತೆ ಅಂತ ಹೇಳಿದ್ರು. ನಾವಲ್ಲಿ ಹೋದಾಗ ವಿ ರಿಯಲೈಸ್ ದೇರ್ ಆರ್ ಮೋರ್ ದನ್ 40,000 ಪೀಪಲ್ ಅಂತ. ಸೊ ಒಂದೇ ಇದರಲ್ಲಿ ಕಾರಲ್ಲಿ ಅವ್ರು ಹೇಳಿದ್ರು, ಯು ರೀಚ್ ದ ಲೊಕೇಶನ್, ಈ ಕಾರಲ್ಲಿ ಬನ್ನಿ, ನೀವು ಸ್ಟೇಜಿಗೆ ಕರ್ಕೊಂಡು ಹೋಗ್ತೀವಿ ಅಂತ. ಸ್ಟೇಜಿಗೆ ಕರ್ಕೊಂಡು ಹೋಗ್ತಾನೆ ಇದ್ರು, ಲೈಕ್ ಕಿಲೋಮೀಟರ್ ದೂರಕ್ಕೆ ಹೋದ್ರಿ, ಅಲ್ಲಿ ಸ್ಟೇಜ್ ಇತ್ತು. And all those people meditated through my music. ನಾನು ನುಡ್ಸವಾಗ ಅವ್ರು ಮೆಡಿಟೇಟ್ ಮಾಡಿ, and that is when that energy that I felt over there is something totally different. So I felt that really amazing energy there with all those different people, around 40,000 people literally. And then after the performance, everyone was like holding my hands and everything. Nim kayalli ide namge, we could meditate very well antala helidru. So I think that was something that was very memorable anta nange anstu. Very true. Touching that many lives and in such a beautiful way. Identa God gift alla Anish. Absolutely. I mean, I'm always thankful. So alva yakendre ಎಷ್ಟೋ ಜನಕ್ಕೆ ಪ್ಯಾಷನ್ ಇರುತ್ತೆ, ಎಷ್ಟೋ ಜನ ಹಾರ್ಡ್ ವರ್ಕ್ ಮಾಡ್ತಾರೆ. ಆದ್ರೆ ತಾವ್ ಹೇಳ್ದಂಗೆ ಒಂದು ದೇವರ ಆಶೀರ್ವಾದ, ಕೃಪೆ ಇದ್ರೆ ಎಲ್ಲಿಗೆ ಹೋಗ್ಬೇಕೋ ಅಲ್ಲಿ ಹೋಗ್ಬೋದು. ನಾನ್ ಒಂದಷ್ಟು ಕ್ಲಿಪ್ಪಿಂಗ್ಸ್ ನೋಡ್ತಾ ಇದ್ದೆ, ನೀವು ಈಶಾ ಫೌಂಡೇಶನ್ ಅಲ್ಲಿ ಸದ್ಗುರು ಅವರಿದ್ರು, ಅವ್ರ ಮುಂದೆನೂ ನುಡಿಸ್ತಾ ಇದ್ರಿ. ಇಷ್ಟೆಷ್ಟು ಮಹನೀಯರ ಮುಂದೆನೂ, ಮತ್ತೆ ಇಷ್ಟೊಂದು ಸಾವಿರಾರು ಜನಕ್ಕೆ ಮನಸ್ಸಿಗೆ ಒಂದು ಮೆಡಿಟೇಷನ್ ಆರ್ ಕಾಮ್ನೆಸ್ ಕೊಡುವಂತ ಪವರು ಈ ಪ್ರಪಂಚದಲ್ಲಿ. ಎವ್ರಿಥಿಂಗ್ ಇಸ್ ಕಯಾಟಿಕ್, ಎಲ್ಲಿ ನೋಡಿದ್ರು ಕಯಾಟಿಕ್, ಎಲ್ಲಿ ನೋಡಿದ್ರು ಒಂದು ಟೆನ್ಷನ್ ಇರುವಾಗ ಅವ್ರು ಹೇಳ್ದಂಗೆ ಮ್ಯಾಜಿಕಲ್ ಫಿಂಗರ್ಸ್. I think I look at everyone as a soul, and I think that's about it. So as long as, of course, the soul is happy, we're all happy. So I think that's just the way I look at life. ಅನೀಶ್ಗೆ ಈಗ ಒಂದು ಅಥ್ಲೀಟ್ಗೆ ಲೆಟ್ಸ್ ಸೇ ನಾನು ಬಂದು ಒಂದು ಸ್ಪ್ರಿಂಟ್ ಮಾಡ್ತೀನಿ, ಮ್ಯಾರಥಾನ್, ಹಾಫ್ ಮ್ಯಾರಥಾನ್ ಮಾಡಿದ್ದೀನಿ, ಫುಲ್ ಮ್ಯಾರಥಾನ್ ಮಾಡ್ಬೇಕು ಅಂತ ಎಲ್ಲೋ ಒಂದು ಗೋಲ್ ಇರುತ್ತೆ.
ಒಂದು ಮ್ಯೂಸಿಷಿಯನ್ಗೆ ಆ ತರ ಏನಾದ್ರೂ ಗೋಲ್ಸ್ ಇದೆಯಾ? ವಾಟ್ ಡು ಯು ಅಸ್ಪೈರ್, ಅನೀಶ್? I think it is very important to have goals. ನಾನು 5 ವರ್ಷ ಅಥವಾ 5.5 ವರ್ಷ ಆದಾಗ ನಂದು ಫಸ್ಟ್ ರೇಡಿಯೋ ಇಂಟರ್ವ್ಯೂ ಹೋಗಿದ್ದೆ. ಇಟ್ ವಾಸ್ ಕಾಲ್ಡ್ ಚಾಟ್ ಆನ್ ದ ಮ್ಯಾಟ್ ಅಂತ. ಇಟ್ ವಾಸ್ ಫಾರ್ ರೇಡಿಯೋ ಸಿಟಿ. ಅವಾಗ ಐ ಥಿಂಕ್ 90.09 ಇತ್ತು ಅನ್ಸುತ್ತೆ ರೇಡಿಯೋ ಸಿಟಿ. ಇದೇ ಕ್ವೆಶ್ಚನ್ ಕೇಳಿದ್ರು ನಂಗೆ. ನಾನು ಹೇಳಿದೆ ಐ ವಾಂಟ್ ಟು ಅಚೀವ್ and I want to serve our nation so much that so as to I win or I'm conferred upon with the Bharat Ratna. That is what I had said then. I mean, I stick to that even now. I always believe in giving back to our society. Bejan fundraisers ಮಾಡಿದೀವಿ. I've done quite a lot for different environment ಆಗಿರಬಹುದು. Even for the people in need ಆಗಿರಬಹುದು. That is something we are trying to contribute back to them through the music. But music wise, I think ನಮ್ಮ ಮ್ಯೂಸಿಕ್ ನ, ನಮ್ಮ ಶಾಸ್ತ್ರೀಯ ಸಂಗೀತನ, ನಮ್ಮ ಶಾಸ್ತ್ರೀಯ ಮತ್ತು ಹಿಂದೂಸ್ತಾನಿ ಎರಡನ್ನು ಬೇರೆ ಬೇರೆ ದೇಶಗಳಲ್ಲಿ ಹೆಂಗೆ ಬೇರೆ ತರ ಪೋರ್ಟ್ರೇ ಮಾಡಿ ರೀಚ್ ಮಾಡಿಸಬಹುದು through different music ಅನ್ನೋದೇ, that is my goal. And I think I've been quite I've done that to quite an extent in some different parts of the world. Of course, for anything, music is an ocean and we're just a drop in it, so there's a long way to go. In any art form, that's always the way. So adrinda that is basically my goal. Awesome. God bless. And Yavate, when you get your Bharat Ratna, remember my wishes, my blessings. Thank you. And of course, ಇನ್ನೊಂದು ನಮ್ಮ ಕನ್ನಡ ಲ್ಯಾಂಗ್ವೇಜ್ ಏನಿದೆಯೋ ಅದನ್ನು ನಾನು I have taken it to different countries, and more than that, ಈಗ I've been performing in a lot of Kannada movies ಆಗಿರಬಹುದು. ಕನ್ನಡ ಮೂವಿಲೂನು ನುಡ್ಸೋದ್ರಲ್ಲಿ ವೈಲಿನ್ ಅಂದ್ರೆ ಒಂದು ಕ್ಯಾರೆಕ್ಟರಿಸ್ಟಿಕ್ ಒಂದಿದೆ, ಒಂಥರ ಅಂತ ಅನ್ಕೋತಾರೆ ಜನ. So that I want to break the stereotype of that traditional violin in Kannada movies. So ಇವಾಗ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು, ಪುಷ್ಪಕ ವಿಮಾನ, ಅದ್ರಲ್ಲೆಲ್ಲ ನಾವು ಬೇರೆ ಬೇರೆ ಜಾನರ್ಸ್ ಟ್ರೈ ಮಾಡ್ತೀವಿ. ಈಗ ಕವಲುದಾರಿ ಅಂತ ಒಂದು ಬಂದಿತ್ತು, ಚರಣ್ ರಾಜ್ ವಾಸ್ ದ ಮ್ಯೂಸಿಕ್ ಡೈರೆಕ್ಟರ್. ಸೊ ಅದ್ರಲ್ಲಿ ಒಂದು ಆರ್ಕೆಸ್ಟ್ರಲ್ ವೈಲಿನ್ ಅಂತ ಟ್ರೈ ಮಾಡಿದ್ವಿ ವಿತ್ ಒನ್ ವೈಲಿನಿಸ್ಟ್. ಸೊ ಅದೆಲ್ಲ ಡಿಫ್ರೆಂಟ್ ಥಿಂಗ್ಸ್ ಟ್ರೈ ಮಾಡಿ ಹೆಂಗೆ ನಮ್ಮ ಕನ್ನಡ ಮ್ಯೂಸಿಕ್ ಅಲ್ಲಿ ವೈಲಿನ್ ಅನ್ನೋದನ್ನ ಹೇಗೆ ಬೇರೆ ತರ ಪೋರ್ಟ್ರೇ ಮಾಡಬಹುದು ಅನ್ನೋದನ್ನು ಒನ್ ಆಫ್ ಮೈ ಗೋಲ್ಸ್ ಯು ಕ್ಯಾನ್ ಸೇ. Awesome, Anish. ಯಾಕಂದ್ರೆ we require this. ಈ ಒಂದು ಇನ್ಸ್ಪೈರಿಂಗ್ ಜೊತೆಗೆ ಇನ್ನೋವೇಟಿವ್ ಇರುವಾಗ you can achieve anything ಅಲ್ವಾ? ಅಂಡ್ ತಾವ್ ಹೇಳ್ದಂಗೆ the entire genre has shifted. ಈಗ ನಾವು ಕನ್ನಡ ಇಂಡಸ್ಟ್ರಿ ನೋಡ್ಬೋದು, ಎಲ್ಲೇ ನೋಡ್ಬೋದು, ನ್ಯೂ ಕಮರ್ಸ್ ಅಂತ ಏನ್ ಹೇಳ್ತೀವೋ ಎಷ್ಟು ಬ್ರಿಲಿಯಂಟ್ ಇದ್ದಾರೆ, ಎಷ್ಟು ವಿಭಿನ್ನವಾಗಿ ಟ್ರೈ ಮಾಡ್ತಾರೆ ಅಂದ್ರೆ ಎಲ್ಲೋ ನಾವು ಔಟ್ಡೇಟೆಡ್, ಓಕೆ ವಿ ಆಲ್ಸೋ ಹ್ಯಾವ್ ಟು ಕೀಪ್ ಅಪ್ ಅಂತ ಅನ್ಸುತ್ತೆ. ಇದು ನಿಮ್ಮ ಒಂದು ವೈಲಿನ್ ಮ್ಯೂಸಿಕ್ ಇನ್ ಮೂವೀಸ್ ಇನ್ ಅ ಡಿಫರೆಂಟ್ ಜಾನ್ರಾ. ಅಮೇಜಿಂಗ್, ಅನೀಶ್. ಸೊ ಎಂಡಿಂಗ್ ಅಲ್ಲಿ ವಿ ಹ್ಯಾವ್ ಆಲ್ಮೋಸ್ಟ್ ರೀಚ್ ದ ಎಂಡ್ ಆಫ್ ಇಟ್. ಎನಿಥಿಂಗ್ ತಾವೇನಾದ್ರೂ ಹೇಳಕ್ ಇಷ್ಟ ಪಡ್ತೀರಾ ಬಿಫೋರ್ ವಿ ಫಿನಿಶ್? ಎನಿಥಿಂಗ್ ಯು ವಾಂಟ್ ಟು ಶೇರ್ ವಿತ್ ದ ಪೀಪಲ್ ಹೂಸ್ ವಾಚಿಂಗ್? So first of all, after we end this short interview, I'd like to perform a song, Naguba Nayana, for all you people watching this interview and other people as well. So this is dedicated to all of you. And Parimala, thank you for having me on your show. It was an absolute pleasure. Thank you for reaching out. And ನಾನು youngsters ಗೆ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಾವು ಆಗ್ಲೇ ಡಿಸ್ಕಸ್ ಮಾಡ್ದಂಗೆ there's a lot of negativity, there's a lot of buzz happening around, and of course with the COVID has really taken us all by storm. So especially music ಆಗಿರ್ಬೋದು, any art form ಇರ್ಬೋದು, ನೀವು I hear a lot of people saying, oh ನಾವಿದು ಹಾಡ್ತಿದ್ವಿ ಅಥವಾ ವೈಲಿನ್ ನುಡಿಸ್ತಿದ್ವಿ ಅಥವಾ ಆಕ್ಟ್ ಮಾಡ್ತಿದ್ವಿ ಅಂತ, ಯಾವಾಗ್ಲೂ ತಿದ್ವಿನೇ ಆಗ್ಬಿಟ್ಟಿದೆ. So let's get that again. Don't leave things that you have learned, because that you would have slogged a lot for it. And once you start performing that art form, only then will you realize how important art form in life ali anta. So I really cannot imagine my life without music or without me playing the violin. So that realization happens quite later on. So it's just that you need to keep going and keep doing what you love. And I think nimma passion na follow ಮಾಡಿ ಯಾವತ್ತಾಗ್ಲಿ, don't leave it ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಎಲ್ಲರಿಗೂ. Amazing, Anish. And wind up madak munche, the power of music as a nutritionist. Nanna point inda helbeku andre, I was just talking to a couple of psychiatrists who were telling, ಈಗ
ನೀವ್ ಹೇಳ್ದಂಗೆ ಕೋವಿಡ್ ಟೈಮ್ ಅಲ್ಲಿ ಸ್ಟ್ರೆಸ್ ಲೆವೆಲ್ ಆಗ್ಲಿ, ಡಿಪ್ರೆಷನ್ ಆಗ್ಲಿ, ಆನ್ಸೈಟಿ, ಪ್ಯಾನಿಕ್ ಅಟ್ಯಾಕ್ಸ್ಗೆ ಒನ್ ಅಮೇಸಿಂಗ್ ರೆಮಿಡಿ ಇಸ್ ಮ್ಯೂಸಿಕ್. ಹಾಡಕ್ಕಾಯ್ತಾ ಅಟ್ಲೀಸ್ಟ್ ಒಂದು 10 ನಿಮಿಷ, ಯಾರು ಕೇಳಲಿಲ್ಲ ಅಂದ್ರೂ ಪರವಾಗಿಲ್ಲ, ಇನ್ವಾಲ್ವ್ ಯುವರ್ ಸೆಲ್ಫ್. ಯಾಕೆ ಹಾಡಿ ಅಂತ ಹೇಳ್ತಾರೆ ಅಂದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಹಾಕ್ದಾಗ ಅದು ಅಷ್ಟು ಇಂಪ್ಯಾಕ್ಟ್ ಮಾಡಲ್ಲ. ಟ್ರೈ ಟು ಗೋ ವಿತ್ ಇಟ್. ಅಥವಾ ನೀವ್ ಹೇಳ್ದಂಗೆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್, ಟ್ರೈ ಟು ಲರ್ನ್ ಸಮಥಿಂಗ್. ಅಂಡ್ ಇದೆಲ್ಲದಕ್ಕಿಂತ ಬಹಳ ಒಂಥರ ನನಗೆ ಮ್ಯೂಸಿಕ್ ಮತ್ತೆ ಮನುಷ್ಯರಿಗೆ ಇರೋ ಸಂಬಂಧ ತುಂಬಾ ಶಾಕಿಂಗ್ ಆಗಿ, ಐ ವಾಸ್ ಜಸ್ಟ್ ಲುಕಿಂಗ್ ಲೇಟೆಸ್ಟ್ ರಿಸರ್ಚ್, ಸೈನ್ಸ್ ಏನ್ ಪ್ರೂವ್ ಆಗ್ತಾ ಇದೆ, ವೆಸ್ಟರ್ನ್ ಅಲ್ಲಿ ಏನ್ ಡಿಮೆನ್ಷಿಯಾ ಎಷ್ಟ್ರ ಮಟ್ಟಕ್ಕೆ ಪ್ರಮಾಣ ಬಹಳ ಜಾಸ್ತಿ ಅಲ್ವಾ ನಮ್ಮ ಇಂಡಿಯಾ ದೇಶಕ್ಕೆ ಕಂಪೇರ್ ಮಾಡಿದ್ರೆ. ಅವರಲ್ಲಿ ಲೆಟ್ ಅಸ್ ಸೇ ಈಗ ಯಾರು 80 years ಇದ್ದಾರೆ, ಅವ್ರು ಲೆಟ್ ಅಸ್ ಸೇ 20-30, ಹಂಗಂದ್ರೆ ಒಂದು 50 ವರ್ಷದಿಂದ ಅವ್ರು ಏನ್ ಮ್ಯೂಸಿಕ್ ಕೇಳ್ತಾ ಇದ್ರು, ವೀಲ್ ಚೇರ್ ಕಂಪ್ಲೀಟ್ಲಿ ಇಮ್ಮೊಬಿಲೈಸ್ಡ್ ಆಗಿ ವೀಲ್ ಚೇರ್ ಅಲ್ಲಿ ಇರೋರು 80-90 years ಇರೋರು ಅವರು ಕೇಳ್ತಾ ಇದ್ದಂತ ಮ್ಯೂಸಿಕ್ ಹಾಕಿದಾಗ ಸಬ್ಕಾನ್ಶಿಯಸ್ಲಿ ಅವ್ರ ಫಿಂಗರ್ಸ್ ಮೂವ್ ಆಗತ್ತಂತೆ. ಡಾಕ್ಟರ್ಸ್ ಆರ್ ರಿಸರ್ಚಿಂಗ್ ಸೋ ಮಚ್. ಲೈಕ್ ವೆಜಿಟಬಲ್ ಸ್ಟೇಟ್ ಅಲ್ಲಿ ಇರೋವರೆಗೂ ಅವರು ಕೇಳ್ದಂಗೆ ಅವರ ಜಾನ್ರ ಮ್ಯೂಸಿಕ್ ಹಾಕಿದ್ರೆ there is something happening in their body. So lots of research is happening based on this. Music power is so great. Absolutely, Ila, I always believe that, and I mean, I'm fortunate enough to play music, and I can absolutely relate with what you're saying, and ಅದು ಟ್ರೂ ಆಗಿದೆ ಅಂತ ನಂಗೆ ಐ ಆಮ್ ಶೋರ್. ಯಾಕಂದ್ರೆ ನೀವು ಹೇಳ್ದಂಗೆ ಸಬ್ ಕಾನ್ಶಿಯಸ್ ಅಲ್ಲಿ ಏನಾಗುತ್ತೆ ಅನ್ನೋದು ಇಟ್ಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಸಬ್ ಕಾನ್ಶಿಯಸ್ಲಿ ಎಸ್, ಅದಕ್ಕೆ ನೀವು ಒಂದು ಮ್ಯೂಸಿಕ್ ಕೇಳಿದಾಗ್ಲೂ ನಿಮ್ ಇಮೋಷನ್ ಆಗಿರ್ಬೋದು, ದಟ್ಸ್ ಆಲ್ ಗೋಸ್ ಇನ್ ಟು ಯುವರ್ ಸಬ್ ಕಾನ್ಶಿಯಸ್, ಅಂಡ್ ದಟ್ ಇಸ್ ವಾಟ್ ಯು ನೋ ಯು ಆರ್ ಅನ್ನೋಯಿಂಗ್ಲಿ. ನಮಗೆ ಗೊತ್ತಿಲ್ಲ ಹೆಂಗಾಯ್ತು, ನಮಗೆ ಗೊತ್ತಿಲ್ಲ ನಾವ್ ಹೆಂಗೆ ವಿ ಆರ್ ಫೀಲಿಂಗ್ ದಿಸ್ ಇಮೋಷನ್ ಅನ್ನೋದು ಅದರಿಂದಾನೆ. ಸೊ ಐ ಥಿಂಕ್ ಮ್ಯೂಸಿಕ್ ಇಸ್ ಡೆಫಿನೆಟ್ಲಿ ಗ್ರೇಟ್. ಥ್ಯಾಂಕ್ ಯು ಅನೇಶ್, ರಾಕ್ ಆನ್. ಇನ್ನ ನಾನ್ ನೆಕ್ಸ್ಟ್ ಟೈಮ್ ತಮ್ಮನ್ ಭೇಟಿ ಆಗೋಷ್ಟೊತ್ತಿಗೆ ಇನ್ನಷ್ಟು ಗ್ಲಾಸ್ ಸೀಲಿಂಗ್ಸ್ ನ ಮುರಿದು ಇನ್ನ ಹೊಸ ಹೊಸ ಪ್ರಯತ್ನಗಳ ಜೊತೆಗೆ ನಮ್ಮ ಕರ್ನಾಟಕದ ಹುಡುಗ ನಮ್ಮ ಮ್ಯೂಸಿಕ್ ನ ಇಡೀ ಪ್ರಪಂಚಕ್ಕೆ ಸ್ಪ್ರೆಡ್ ಮಾಡ್ತಾ ಇರೋದಕ್ಕೆ ಬಹಳ ಬಹಳ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈ ಒಂದು ಹಾಡನ್ನ ನುಡಿಸಿ ನಿಮ್ಮೆಲ್ಲರಿಗೂ ಬಾಯ್ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಪರಿಮಳ ಅವರೇ, ಒನ್ಸ್ ಅಗೇನ್ ಫಾರ್ ಹ್ಯಾವಿಂಗ್ ಮೀ ಆನ್ ಏರ್. ಥ್ಯಾಂಕ್ ಯು. ಬ್ಯೂಟಿಫುಲ್ ಆಗಿದೆ ಅಲ್ಲ. ಅವರು ಸಂಗೀತ ಕೇಳ್ತಾ ಇದ್ರೆ ಹಾಗೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ. ಇಷ್ಟು ಟ್ಯಾಲೆಂಟೆಡ್, ಎಷ್ಟು ಶ್ರಮ ಇರುತ್ತೆ ಒಂದು ಮನುಷ್ಯನ ಜೀವನದಲ್ಲಿ. ಏನಾದ್ರೂ ಒಂದು ಸಾಧನೆ ಮಾಡ್ಬೇಕಂದ್ರೆ ಎಷ್ಟು ಅವರ್ ಪ್ರಾಕ್ಟೀಸ್ ಇರುತ್ತೆ. ಅವ್ರು ಹೇಳ್ದಂಗೆ 10,000 hour ರೂಲ್, ಅದನ್ನೆಲ್ಲ ಮುರಿದು ಇವತ್ತು ಒಂದು ತಂದೆ ತಾಯಿ ಅವರ ಒಂದು ಸಪೋರ್ಟ್ ಇಂದ ನಮ್ಮ ಶಾಸ್ತ್ರೀಯ ಸಂಗೀತವನ್ನು ನಮ್ಮ ಕರ್ನಾಟಕದಿಂದ ಇಡೀ ಪ್ರಪಂಚಕ್ಕೆ ಹಿ ಈಸ್ ಸ್ಪ್ರೆಡಿಂಗ್. ಸೊ ನಮ್ಮೆಲ್ಲರ ಕಡೆಯಿಂದ ಅನೀಶ್ಗೆ ಒಳ್ಳೇದಾಗ್ಲಿ ಅಂತ ದೇವರ ಹತ್ರ ಕೇಳ್ಕೊತಾ, ನೆಕ್ಸ್ಟ್ ವೀಕ್ ಪರಿಮಳ ಕಾರ್ಯಕ್ರಮದಲ್ಲಿ ಮತ್ತೊಂದು ಗೆಸ್ಟ್ ಜೊತೆಗೆ ತಮ್ಮನ್ನ ಭೇಟಿ ಆಗ್ತಾ ಇದ್ದೀನಿ. ಥ್ಯಾಂಕ್ ಯು.